ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಮಿಥುನ್ ಕುಮಾರ್ ಶಿವಮೊಗ್ಗ ಜಿಲ್ಲಾ SP ಆಗಿ ಬಂದು 2 ವರ್ಷ ಕಳೆಯುತ್ತಾ ಬಂದಿದೆ. ಮಿಥುನ್ ಕುಮಾರ್ ಶಿವಮೊಗ್ಗ ಜಿಲ್ಲಾ SP ಆಗಿ ಬಂದ ಮೇಲೆ ಒಂದಲ್ಲ ಒಂದು ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಇಡೀ ಶಿವಮೊಗ್ಗ ಜಿಲ್ಲಾ ಪೊಲೀಸರೇ ತೊಡಗಿಸಿಕೊಳ್ಳುತ್ತಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೋಡ್ರಿ, ಶಿವಮೊಗ್ಗ ಜಿಲ್ಲಾದ್ಯಂತ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳಿ, ಇನ್ನೊಬ್ಬರ ಪ್ರಾಣವನ್ನು ಉಳಿಸಿ, ಅದು ISI ಮಾರ್ಕಿನ ಹೆಲ್ಮೆಟನ್ನೇ ಧರಿಸಿ ಎಂದು ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸ್ ಇಲಾಖೆಯಿಂದ ವಿಭಿನ್ನ ಕಾರ್ಯಕ್ರಮ ಹಾಗೂ ವಿಭಿನ್ನ ಪ್ರಯತ್ನಗಳನ್ನು ಇಲ್ಲಿ ಮಾಡುತ್ತಿರುವುದನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ. ಹೌದು ಕಣ್ರಿ, ಶಿವಮೊಗ್ಗ ಜಿಲ್ಲಾದ್ಯಂತ ಪೊಲೀಸರ ವಿಭಿನ್ನ ಕಾರ್ಯಕ್ರಮ ISI ಮಾರ್ಕಿನ ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಹಾಗೂ ಬೇರೆಯವರ ಪ್ರಾಣವನ್ನು ಉಳಿಸಿ ಎಂಬಂಥ ವಿಭಿನ್ನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾದ್ಯಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮಲ್ಲಿಗೆ ಹೂವನ್ನು ನೀಡಿ ಸಹ ಹೆಲ್ಮೆಟ್ ಧರಿಸಿ ಎಂದು ಪ್ರೀತಿ ವಿಶ್ವಾಸದಿಂದ ಹೇಳುತ್ತಿದ್ದಾರೆ. ಸ್ವೀಟು ಸಿಹಿಯನ್ನು ಹಂಚಿ ಮಲ್ಲಿಗೆ ಹೂವನ್ನು ಸಹ ನೀಡಿ ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ, ಇತರರ ಪ್ರಾಣವನ್ನು ಉಳಿಸಿ ಹಾಗೂ ISI ಮಾರ್ಕಿನ ಹೆಲ್ಮೆಟನ್ನೇ ಧರಿಸಿ ಎಂದು ಪೊಲೀಸರು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ತಿಳಿಸುತ್ತಿದ್ದಾರೆ. ನೋಡ್ರಿ, ಇಲ್ಲಿ ಮಲ್ಲಿಗೆ ಹೂವನ್ನು ನೀಡಿ ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ, ಇನ್ನೊಬ್ಬರ ಪ್ರಾಣವನ್ನು ಉಳಿಸಿ ಎಂದು ಶಿವಮೊಗ್ಗ ಜಿಲ್ಲಾ ಪೊಲೀಸರು ಇಲ್ಲಿ ಪಣ ತೊಟ್ಟು ಕಾರ್ಯಕ್ರಮ ದೇಹದ ಪ್ರತಿಯೊಂದು ಅಂಗಗಳನ್ನು ಗಾಯಗೊಳ್ಳುತ್ತವೆ. ತಲೆಯಿಂದ ಪ್ರತಿಯೊಂದು ನರಗಳು, ಪ್ರತಿಯೊಂದು ದೇಹದ ಅಂಗಗಳು ಕೂಡ ಹಾಗಾಗಿ ಸರ್ ಈ ಕಡೆ ನಾವೆಲ್ಲರಿಗೂ ತಿಳಿಸೋದು. ಬಟ್ ಏನಾಗ್ತಿದೆ, ಜನಗಳ ತಲೆಯಲ್ಲಿ ಏನಿದೆ ಅಂದರೆ ಪೊಲೀಸರು ಫೈನ್ ಕಟ್ಕೊಳ್ತಾರೆ, ಅದಕ್ಕೋಸ್ಕರ ನಾವು ಹೆಲ್ಮೆಟ್ ಹಾಕಿಕೊಂಡು ಕಾನ್ಸೆಪ್ಟ್. ದಯವಿಟ್ಟು ನೀವು ಪೊಲೀಸರು 500 ರೂಪಾಯಿಗಿಂತ ನಿಮ್ಮ ಜೀವ ದೊಡ್ಡದು. ಯಾಕಂದರೆ ನೀವು ನಿಮ್ಮ ಮನೆಗೆ ನೀವೇ ಮುಖ್ಯಸ್ಥರಾಗಿರ್ತೀರ, ನೀವೇ ಮಕ್ಕಳಾಗಿರ್ತೀರ, ನೀವು ತಂದೆ ತಾಯಿ ನೋಡ್ಕೊಂಡು ಮಕ್ಕಳು ನೋಡ್ಕೊಳ್ಬೇಕಾಗುತ್ತೆ. ಜೀವ ಒಂದ್ಸಲ ಜೀವ ಮತ್ತು ಬರೋದಿಲ್ಲ. ಯಾಕೆಂದರೆ 500 ರೂಪಾಯಿ ದೊಡ್ಡದಲ್ಲ. ಯಾಕಂದರೆ ಪೊಲೀಸರು ಫೈನ್ ಹಾಕೋದು ಏನು ನೀವು ಜಾಗೃತಿ ಮೂಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಫೈನ್ ಹಾಕ್ತೀವಿ ಬಿಟ್ಟರೆ ಬೇರೆ ಉದ್ದೇಶ ಫೈನ್ ಹಾಕೋದಿಲ್ಲ. ಸೊ ಏನಾಗ್ತದೆ, ನಿಮ್ಮ ಸೇಫ್ಟಿ, ಪೊಲೀಸರಿಗೆ ಏನು ಅಲ್ಟಿಮೇಟ್ಲಿ ಸೇಫ್ಟಿ ಅಷ್ಟು ಮುಖ್ಯ ಇರುತ್ತೆ ಬಿಟ್ಟರೆ ಈಗ ನಾರ್ಮಲಾಗಿ ಹೇಳಿದ್ರೆ ಯಾರು ಕೇಳೋದಿಲ್ಲ. ಹೆಲ್ಮೆಟ್ ಹಾಕಿದ್ರೆ 3 ಸಲ ಹೇಳಿದ್ರು ಕೂಡ 3ನೇ ಸಲ ಹಂಗೆ ಹೋಗ್ತೀರಾ. ಸೊ ಆ ಉದ್ದೇಶಕ್ಕೋಸ್ಕರ ಫೈನ್ ಹಾಕಿ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ನೀವು ಜಾಗೃತಿಯನ್ನು ಬಿಟ್ಟರೆ ನೀವು ಕೈ ಬಿದ್ದು ಸಮಸ್ಯೆ, ಫ್ರ್ಯಾಕ್ಚರ್ ಉಳ್ಕೊಬೋದು, ಕಾಲು ಬಿಡೋದು ಉಳ್ಕೊಬೋದು, ತಲೆ ಡ್ಯಾಮೇಜ್ ಆದರೆ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಎಕ್ಸಾಂಪಲ್ ನಮ್ಮ ಸರ್ಟಿಫಿಕೇಟ್ ತೋರಿಸ್ತಾರೆ, ಜಸ್ಟ್ ಅಬ್ಸರ್ವ್ ಮಾಡಿ. ಯಾಕಂದರೆ ಹೆಲ್ಮೆಟ್ ಯಾಕೆ ಮುಖ್ಯ ಅನ್ನೋದನ್ನ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಸರ್. ಇದು ಒಂದು ಅವ್ರ ತಲೆ ಅಂತ ತಿಳ್ಕೊಂಡ್ರೆ ಇದು ನಮ್ಮ ಮನುಷ್ಯನ ತಲೆ. ಹೆಲ್ಮೆಟ್ ನೀವು ಡೆಮೋಗೋಸ್ಕರ ತೋರಿಸ್ತಾ ಇರೋದು. ಹೆಲ್ಮೆಟ್ ಇರುತ್ತೆ, ನಾವು ತಲೆ ಬೈಕ್ ರೈಡ್ ಮಾಡ್ತಾ ಇರ್ತೀವಿ. ಹೆಂಗಾಗುತ್ತೆ ಅಂತ ಹೇಳಿ ನೋಡಿ, ಇದು ನಿಮ್ಮ ವಿತೌಟ್ ಹೆಲ್ಮೆಟ್ ತಲೆ ಏನಾಗುತ್ತೆ ಅಂದರೆ ಎಲ್ಲ ನಿಮಗೆ ಗೊತ್ತಾಗಲ್ಲ. ಕೆಲವೊಂದ್ಸಲ ದೂರ ಹೊಡೆದಾಗುತ್ತೆ, ಕೆಲವೊಂದ್ಸಲ ಒಳಗೆ ಇಂದಲ್ಲ ಬ್ಲೀಡಿಂಗ್ ಆಗುತ್ತೆ. ನೋಡಿ, ಏನಿದೆಲ್ಲ ಬ್ಲೀಡಿಂಗ್ ಲೆಕ್ಕಲಾಗುತ್ತೆ. ಸೊ ಹಾಗಾಗಿ ವಿತೌಟ್ ಹೆಲ್ಮೆಟ್ ಇದು ಮತ್ತೆ ಬಿಟ್ಟು ಕಲ್ಲಂಗಡಿ ನಮ್ಮ ತಲೆನೇ. ಸೊ ಹಾಗಾಗಿ ಹೆಲ್ಮೆಟ್ ಕಡ್ಡಾಯ ತೋರಿಸಿ ನೋಡಿ. ಈಗ ವಿತೌಟ್ ಹೆಲ್ಮೆಟ್ ಹೆಲ್ಮೆಟ್ ಹಾಕಿ ತಲೆ ಒಳಗೆ ಹೆಲ್ಮೆಟ್ ಇದೆ. ನೀವು ಬಿದ್ದರೆ ನಿಮ್ಮ ಕುತ್ತಿಗೆ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ನಾನು ಹಿಂಗೆ ಬಿಡ್ತೀನಿ, ಹೆಲ್ಮೆಟ್ ಹೊಡೆದೋಯ್ತು ನೋಡಿ. ಕಲ್ಲಂಗಡಿ ಹೌದಾ? ಇದು ನಿಮ್ಮ ತಲೆ ಅಲ್ವಾ? ಸೊ ಇದು ನಿಮ್ಮ ತಲೆ ಯಾವುದೇ ಕಾರಣಕ್ಕೂ ನೋಡಿ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಜೀವ ಉಳಿಯುತ್ತೆ. ಸೊ ಹಾಗಾಗಿ ದಯಮಾಡಿ ಹೆಲ್ಮೆಟ್ ಮಾಡೋದಕ್ಕೆ ವಿತೌಟ್ ಹೆಲ್ಮೆಟಿಂದ ಆಗಿರ್ತಕ್ಕಂಥ ನಿಮಗೆ ಪ್ರಭಾವ, ವಿತ್ ಹೆಲ್ಮೆಟಿಂದ ಕೂಡ ನಿಮ್ಗೆ ಏನಿದೆ ನೋಡಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಹೆಲ್ಮೆಟ್ ಸಣ್ಣ ಪುಟ್ಟ ಸ್ಕ್ರಾಚ್ ಆಗ್ತಾ ಬಿಟ್ರೆ, ತಲೆಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ ಅಷ್ಟು ಬಿಟ್ಟರೆ ಮತ್ತೇನು ಸಮಸ್ಯೆ ಆಗಿಲ್ಲ. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ. ಅರ್ಥ ಆಗ್ತಿದೆಯಲ್ಲ? ಹಾಂ, ಎಲ್ಲ ನಮ್ಮ ಜೊತೆ ಒಂದೆಲ್ಲ ಸ್ಲೋಗನ್ ಹೇಳ್ತೀರಾ? ಹಾಂ, ಎಲ್ಲರೂ ಸೇರ್ತೀರಲ್ಲ? ಎಲ್ಲರೂ ಹೆಲ್ಮೆಟ್ ಧರಿಸಿ, ಜೀವ ಉಳಿಸಿ, ಸಂಚಾರ ನಿಯಮ ಪಾಲಿಸಿ, ಪೊಲೀಸರೊಂದಿಗೆ ಸಹಕರಿಸಿ. ಥ್ಯಾಂಕ್ ಯು. ಗಾಡಿಯಲ್ಲಿ ಡಿಜಿಲಾಕರ್ ಅಂತ ಒಂದು ಆ್ಯಪ್ ಬಂದಿದೆ, ಗೊತ್ತಿದೆಯಾ? ಅದರಲ್ಲಿ ನೀವು RC, DL, ಇನ್ಶೂರೆನ್ಸ್ ಇವು 3 ಕಾಪಿನ ಇಟ್ಕೋಬೋದು. ಅದು ಮಾತ್ರ ವ್ಯಾಲಿಡ್. ಕೆಲವು ಸಲ ಜೆರಾಕ್ಸು, ವಾಟ್ಸಪ್ ತೋರಿಸೋದು ಅದೆಲ್ಲ ವ್ಯಾಲಿಡ್ ಇಲ್ಲ. ಆದರೂ ಸಹಿತ ನಾವು ಕೆಲವು ಟೈಮ್ ಬಿಟ್ಟು ಕಳಿಸ್ತೀವಿ. ಆಮೇಲೆ ನೀವು ನೋಡಿರ್ಬೋದು, ನಾವು ವಿತೌಟ್ ಹೆಲ್ಮೆಟ್ ಇದ್ದವ್ರನ್ನಷ್ಟೇ ಟಾರ್ಗೆಟ್ ಮಾಡಿ ಇಡ್ತೀವಿ. ಹೆಲ್ಮೆಟ್
ಹೆಲ್ಮೆಟ್ ಹಾಕಿ ಬಂದರೆ ಕೆಲವು ಡಾಕ್ಯುಮೆಂಟ್ಸ್ ಬಗ್ಗೆ ನಾವು ಚೆಕ್ ಮಾಡಲ್ಲ. ಅದು ಏನಾದ್ರೆ ಹಳೆ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ಎಷ್ಟು ಅಟ್ಯಾಚ್ ಆಗುತ್ತೆ. ಮ್ಯಾಕ್ಸಿಮಮ್ ಜನ ಹೆಲ್ಮೆಟ್ ಇಲ್ದೇ ಡೆತ್ ಆಗೋದು. ನೀವು ಹಾಸ್ಪಿಟಲ್ ಹಾಕಿದ್ರೆ ಮೊನ್ನೆ ರೀಸೆಂಟಾಗಿ 1 ತಿಂಗಳಾಯ್ತು ಅವನು LTG ಆಗಿ ಹೆಲ್ಮೆಟ್ ಇದ್ರೆ ಬಂದು ಅವನು ಇವತ್ತು ಕೋಮನ್ ಇರ್ತಿರಲಿಲ್ಲ. ಇವತ್ತಿಗೆ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ಹೆಲ್ಮೆಟ್ ಇದ್ರೆ ಅಟ್ಲೀಸ್ಟ್ ನಮ್ಮ ತಲೆ ಹೊಡೆದ್ರೆ ಮನುಷ್ಯ ಅವನ ಫ್ಯಾಮಿಲಿಗೆ ಮಕ್ಕಳು ಚಿಕ್ಕವು ಇದ್ದಾವೆ. ಅವನು ಇವತ್ತು ಲೈಫ್ ಫ್ಯಾಮಿಲಿ ಭಾಳ ಕಷ್ಟದಲ್ಲಿದೆ. ಅದು ಅಲ್ಲದೆ ಅವನು ಇನ್ಶೂರೆನ್ಸ್ ಸಹಿತ ಅಮೌಂಟ್ ಇಲ್ಲ. ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಹಣ ನಿಮಗೆ ಆಕ್ಸಿಡೆಂಟ್ ಆದರೆ ಕವರ್ ಆಗಲ್ಲ. ನೀವೇನಾದರೂ ಬೇರೆಯವನಿಗೆ ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಮ ಗಾಡಿದ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವೇ ಕೈಯಿಂದ ತುಂಬ ಕೊಡ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಇರೋದೇ ಇಲ್ಲ. ಭಾಳಷ್ಟು ಜನಕ್ಕೆ ಪೊಲೀಸರು ಕೈ ಹಾಕಿ ಮಾಡ್ತಾ ಮಾಡ್ತೀರಿ, ಇನ್ನೂ ಸ್ಪೀಡ್ ಆಗ್ತೀರಿ. ಹೋಗಿ ಮುಂದ್ಗಡೆ ಡಿವೈಡರ್ ಹೊಡೆದ್ರೆ 500 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಉಳಿಸೋಕೆ ಹೋಗಿ ನಿಮ್ಮ ತಲೆ ಹೋಯ್ತು ಕಾಲು ಹೋಯ್ತು ಅಂದರೆ ಲಕ್ಷಗಟ್ಟಲೆ ಕಳಿತೀರಿ. ಅದು ಜೀವನ ಹೋಯ್ತು ಅಂದರೆ ಹಾಗಾಗಿ ದಯವಿಟ್ಟು ಗಾಡಿ ಓಡಿಸ್ತೀನಿ ಅಂದರೆ ನಮ್ಮ ಇನ್ಶೂರೆನ್ಸ್ ಇದೆಯಾ ವರ್ಷ ಚೆಕ್ ಮಾಡ್ಬೋದು. ಹೆಚ್ಚಂದರೆ 500 ರಿಂದ 1000 ರೂಪಾಯಿ ತಗೊಳ್ಬೋದು. 2 ವೀಲರಿಗೆ ಮ್ಯಾಕ್ಸಿಮಮ್ 1 ರಿಂದ 1.5 ಸಾವಿರ. ಅದಾದಮೇಲೆ ನಿಮಗೆ ಈ ಥರ್ಡ್ ಪಾರ್ಟಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಬರುತ್ತೆ. ನೀವು ನೋಡಿ ಆಮೇಲೆ ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನಂತ ನಮಗೆ ಗೊತ್ತಿಲ್ಲ ಅನ್ಸುತ್ತೆ ಕೆಲವರಿಗೆ. ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ನಾನು ವಾಹನ ಚಲಾಯಿಸ್ತಾ ಇದ್ದೀನಿ, ನಾನು ಇನ್ನೊಬ್ಬರಿಗೆ ಹಿಟ್ ಮಾಡಿದ್ರೆ ಪ್ರಾಪರ್ಟಿಗೆ ಅದು ವೆಹಿಕಲ್ ಡ್ಯಾಮೇಜ್ ಮಾಡಿದ್ರೆ ಅದು ಇನ್ಶೂರೆನ್ಸ್ ಕಂಪ್ನಿ ನನ್ನ ಪರವಾಗಿ ಅಮೌಂಟನ್ನು ಅವ್ರಿಗೆ ಕೊಡಬೇಕು. ಫಸ್ಟ್ ಪಾರ್ಟಿ ಅಂತ ಹೇಳಿದ್ರೆ ನಾನು ಸೆಲ್ಫ್ ಎಲ್ಲರೂ ಬೇಕಾಗಿದೆ ಅವರು ಕ್ಲೈಮ್ ಆಗಬೇಕಲ್ಲ. ಅಂಥ ಟೈಮಲ್ಲಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹೆಲ್ಪ್ ಆಗುತ್ತೆ. 2 ವೀಲರಿಗೆ ಥರ್ಡ್ ಪಾರ್ಟಿ 700 ರೂಪಾಯಿ ಇದೆ. ಫಸ್ಟ್ ಪಾರ್ಟಿ ಸೇಫ್ ತೊಗೊಂಡ್ರೆ ಕಾಂಪ್ರಹೆನ್ಸಿವ್ ಅಂತ ಹೇಳ್ತೀವಿ, ಅದನ್ನು ತೊಗೊಂಡ್ರೆ ನಿಮಗೆ 1000 ರೂಪಾಯಿ ಆಗ್ಬೋದು. ಅವೆರಡು ತೊಗೊಂಡ್ರೆ ಏನು ಅನುಕೂಲ, ನೀವೆಲ್ಲರೂ ಸೆಲ್ಫಾಗಿ ಎಲ್ಲ ಟೈಮು ಸರಿ ಇಲ್ಲ, ರೋಡೇ ಸರಿ ಇಲ್ಲದೆ ಇರ್ಬೋದು ಅಥವಾ ವೆದರ್ ಕಂಡೀಷನ್ ಸರಿ ಇಲ್ಲದೆ ನೀವು ಸ್ಲಿಪ್ ಆಗಿ ಬಿಡ್ಬೋದು. ಅಂಥ ಟೈಮಲ್ಲಿ ಏನಾಗುತ್ತೆ ನಿಮಗೆ 15 ಲಕ್ಷ ರೂಪಾಯಿ ಪರ್ಸನಲ್ ಆಕ್ಸಿಡೆಂಟ್ ಕವರೇಜ್ ಅಂತ ಇರುತ್ತೆ. ನೀವು ಆ ಕಂಡೀಷನಲ್ಲಿ ಫಸ್ಟ್ ಏನು ಹೊಸ ಗಾಡಿ ತೊಗೊಂಡ್ರೆ ಅದಕ್ಕೆ 1% ಕವರ್ ಆಗುತ್ತೆ. ನಿಮಗೆ ಲಾಸ್ಟ್ 5 ಇಯರ್ಸ್ಗೆ ನಿಮಗೆ ಥರ್ಡ್ ಪಾರ್ಟಿ ಕೊಡ್ತಾರೆ. ನೀವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ತಾ ಹೋದರೆ ನಿಮಗೆ ಒಂದು ಸೆಕ್ಯೂರ್. ಆಮೇಲೆ ಥರ್ಡ್ ಪಾರ್ಟಿ ಹೊಡೆದ್ರೆ ಬೇರೆ ಹೊಡೆದ್ರೆ ಅದು ಅಡಿಷನಲ್ ಆಗಿ ಕವರ್ ಆಗುತ್ತೆ. ನಿಮಗೆ ಅಂದರೆ ತಲೆ ಹೊಡೆದ್ರೆ ನಮ್ಮ ಜೀವ ಉಳಿಯುತ್ತೆ, ಜೀವ ಹೊಡೆದ್ರೆ ನಮ್ಮ ಫ್ಯಾಮಿಲಿ ಉಳಿಯುತ್ತೆ. ಹಾಗಾಗಿ ಹೆಲ್ಮೆಟ್ ಹಾಕಿ. ಇನ್ನೊಂದು ಈ ಸಿಟಿಯಲ್ಲಿ ನಾವು ನೋಡ್ತಿದ್ದೀವಿ, ಸಣ್ಣ ಮಕ್ಕಳು ಬಿಲೋ 18ಗೆ ಗಾಡಿ ಓಡಿಸೋದು. ಅದಕ್ಕೆ ಎಷ್ಟು ದಂಡ ಇದೆ ಅಂದರೆ 25,000 ರೂಪಾಯಿ ದಂಡ ಮಾಡಿದ್ರೆ ಅವ್ನು ಜೈಲಿ ಹೋಗಲ್ಲ, ಅವ್ನು ಮನೆಗೆ ಇರ್ತಾನೆ. ಅವ್ರ ತಂದೆ ತಾಯಿ ಜೈಲಿ ಹೋಗ್ಬೇಕು. ಈಗ ರೀಸೆಂಟಾಗಿ ಬಿಜಾಪುರ ಬಾಗಲಕೋಟೆಯಲ್ಲಿ ಒಂದು ಲೆಕ್ಚರಿಗೆ ಅವನು ಮೈನರು ಬೈಕ್ ಕೊಡ್ತಾರೆ, ಆಕ್ಸಿಡೆಂಟ್ ಮಾಡಿ ಅವ್ನು ಲೆಕ್ಚರ್ ಡೆತ್ ಆಗ್ತಾರೆ. ಆವಾಗ 3 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು. ಅವ್ರ ಫ್ಯಾಮಿಲಿ ಇನ್ಕಮ್ ಇರೋದು 1 ಎಕರೆ ಜಮೀನು ಇರುತ್ತೆ, ಅದನ್ನು ಸಹಿತ ಕೋರ್ಟ್ರು ಹರಾಜಾಗುತ್ತೆ. ನೆಕ್ಸ್ಟ್ ಅದು ಸಾಕಾಗದೇ ಇದ್ದಾಗ ತಂದೆ ತಾಯಿಗೆ ಜೈಲು ವಾಸ ಇಬ್ಬರಿಗೂ. ಸೊ ಇಷ್ಟೆಲ್ಲ ಸಮಸ್ಯೆ ಆಗೋದು ಯಾವಾಗ ನಮ್ಮದು ಇನ್ಶೂರೆನ್ಸ್ ಇಲ್ಲದೆ ಇರೋದು. 1,000 ರೂಪಾಯಿ ಅವ್ರು ಖರ್ಚು ಮಾಡಿದೆ ಮತ್ತು ಮೈನರಿಗೆ ಬೈಕ್ ಕೊಟ್ಟಿರೋದು. ಬಿಲೋ 18 ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋಂಗಿಲ್ಲ. 18+ ಇದ್ದವರು ನೀವು DL ಮಾಡಿಸ್ಕೋಬೇಕು. ಫಸ್ಟ್ ನಿಮಗೆ LLR ಮಾಡಿಸ್ತಾರೆ, ಒಂದು 15 ಕ್ವಶನ್ ಇರುತ್ತೆ, ಅದರಲ್ಲಿ 11 ಕ್ವಶನ್ ಆನ್ಸರ್ ಸರಿ ಆದರೆ LLR ನಿಮ್ಮದು ರೆಡಿ ಆಗುತ್ತೆ. ಅದಾದಮೇಲೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟಿಗೆ 1000 ಹೋಗ್ತೀವಿ. ಕ್ಲಿಯರ್ಗೆ ನೀವು ಡ್ರೈವಿಂಗ್ ಟೆಸ್ಟ್ ಪಾಸ್ ಆದರೆ ಒಂದು 2,500-3,000 ರೂಪಾಯಿ 1,000 ರೂಪಾಯಿನ 2 ವೀಲರ್ ಫೀಸ್ ಇದೆ. ಯಾಕೆಂದರೆ ನಿಮಗೆ 2,500-3,000 ರೂಪಾಯಿ ಎಲ್ಲ ಓಡಾಟದ ಖರ್ಚು ಇರುತ್ತೆ. 3,000 ರೂಪಾಯಿ DL ಮಾಡಿಸ್ತೀವಿ. ನಿಮಗೆ ವ್ಯಾಲಿಡ್ DL ಇತ್ತಂತ ಹೇಳಿದ್ರೆ, ಒಂದು ಇನ್ಶೂರೆನ್ಸ್ ಇತ್ತಂತ ಹೇಳಿದ್ರೆ ನಿಮಗೆ ಯಾರಾದರೂ ಟಚ್ ಮಾಡ್ತಾರಾ ವಿತೌಟ್ ಹೆಲ್ಮೆಟ್ ತೊಗೊಂಡೋದ್ರೆ? ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋರಿಗೆ ನಾವು ಯಾರು ಹಿಡಿತೀವ? ನಾವು ನೋಡಿ ತಂಡ ಹೋಗಿ ಫೈನ್ ಹಾಕ್ತೀವಿ, ನಿನ್ನೆ ರಂಗನಾಥನ ಟೆಂಪಲಲ್ಲಿ ಫೈನ್ ಹಾಕ್ತೀವಿ. ಎಲ್ಲ ಒಂದು ನಂಬರ್ ಪ್ಲೇಟ್ ಇರೋಲ್ಲ, ಇಲ್ಲ ಅವ್ರದ್ದು ಹೆಲ್ಮೆಟ್ ಇರೋಲ್ಲ, ಇಲ್ಲ ಇನ್ಶೂರೆನ್ಸ್ ಅವ್ರಿಗೆ ಲ್ಯಾಬ್ಸ್ ಆಗಿರೋದೇ ಗೊತ್ತಿರೋಲ್ಲ. ಆಮೇಲೆ ಇನ್ನೊಂದು ಎಮಿಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದು 620 ಒಂದ್ಸಲ ರಿನ್ಯೂವಲ್ ಆಗುತ್ತೆ. ಅದೊಂದು 60 ರೂಪಾಯಿ ಇರುತ್ತೆ, ಅದನ್ನು ಒಂದು ಮಾಡಿಬಿಟ್ಟು ನಾವು. ಆಮೇಲೆ ಗಾಡಿದು 15 ಇಯರ್ಸಿಗೆ ನಿಮ್ಮದು ಫಿಟ್ನೆಸ್ ಮುಗಿಯುತ್ತೆ. ನಮ್ಮ ಇಂಡಿಯಾದಲ್ಲಿ 15 ಇಯರ್ಸ್ಗೆ ಒಂದು ಗಾಡಿಯ ಒಂದು ಫಿಟ್ನೆಸ್ ಇರುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಬೇಕಂದ್ರೆ ನೀವು ಫೈನ್ ಕಟ್ಟಿ ಸರಿ ಇದೆ ಅಂತೇಳಿ RTO ಇಂದ ಇನ್ಸ್ಪೆಕ್ಷನ್ ಮಾಡ್ತೀವಿ. ಮತ್ತು ಇಯರ್ಲಿ ನೀವು RTO ಇಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಇನ್ನೊಂದು ನಾವು ನೋಡ್ತೀವಿ, ಕಾಲೇಜ್ ಹುಡುಗರು 2-3 ಜನ ಗಾಡಿ ಓಡಿಸ್ತಿರ್ತಾರೆ. ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಮಕ್ಕಳು ಏನು ನಡೆದೋದ್ರೆ ಆರಾಮಾಗಿ ಪಾಸ್ ಮಾಡ್ತಾರೆ. ಬಟ್ ಯಾರು ಆ ಥರ ಮಾಡಲ್ಲ. ನನ್ನ ಮಗ ಬೇಗ ಬರಲಿ ಬೇಗ ಬೈಕ್ ಕೊಡ್ತಾರೆ. ಬಟ್ ಅದು ಬರ್ತಾ ಒಬ್ಬನೇ ಬರ್ತಾರೆ, ಬಸ್ ಸ್ಟ್ಯಾಂಡಿಗೆ ಬರ್ತಾ 3 ಜನ ಆಗ್ತಾರೆ. ಕ್ಲಿಯರಲ್ಲಿ ಹೋಗ್ತಾ ವೀಲಿಂಗ್ ಆಗ್ತದೆ. ಅದೆಲ್ಲ ನೀವು ಅಬ್ಸರ್ವ್ ಮಾಡಿರಲ್ಲ. ಅದಕ್ಕಾಗಿ ಬೈಕ್ ಕೊಡಬೇಕಾದ್ರೆ ಯೋಚನೆ ಮಾಡಿ ಹೋಗ್ತಾರೆ. ನಿಮಗೆ ಮನೆ ಬೇಗ ಬರ್ಬೋದು ಅಥವಾ ಅವನಿಗೆ ಖುಷಿ ಪಡ್ಬೋದು, ಬಟ್ ಜೀವ ಹೋಯ್ತು ಅಂತ ಯಾರೂ ವಾಪಸ್ ಕೊಡ್ತಲ್ಲ. ಅದು ಬಿಟ್ಟು ನಿಮ್ಗೆ ಏನಾದರೂ ನಾವು ಹೇಳಿದ್ರಲ್ಲಿ ಡೌಟ್ ಇದ್ರೆ ತಾವು ಕೇಳ್ಬೋದು. ಇನ್ನೊಂದು
ಮೊಬೈಲ್ ಫೋನ್ ಯೂಸ್ ಮಾಡಿದರೆ ಒಂದು ಸೈಡಿಗೆ ಅವ್ರಿಗೆ ರೋಡಲ್ಲೇ ಇರಲ್ಲ ಅವರು, ಅದೇ ಕ್ಯಾನ್ದಲ್ಲಿ ಇರ್ತಾರೆ. ಸಡನ್ನಾಗಿ ಯಾವನೊಬ್ಬರು ಸ್ಪೀಡ್ ಬಂದ, ನೀವು ಮೊಬೈಲ್ ಕ್ಯಾನ್ದಲ್ಲಿ ಇರ್ತೀರಿ, ಅವನು ಇರ್ತೀರಿ, ಬಟ್ ಅವನು ಹೊಡೆದ ಅಂದರೆ ಅದು ಸಹಿತ ಡೆತ್ತಾಗುತ್ತೆ. ಮೊಬೈಲ್ ಫೋನ್ ರೈಡಿಗೆ 1,000 ಫೈನ್ ಇದೆ. ಆಮೇಲೆ DL ಕ್ಯಾನ್ಸಲೇಷನ್ ಬರೆಯೋ ಪವರ್ ಇದೆ ನಮಗೆ. ನಾವು ಬರೆದ್ರೆ ನಿಮಗೂ 6 ಮಂತು ಅಥವಾ 1 ಇಯರು DL ಕ್ಯಾನ್ಸಲ್ ಆಗುತ್ತೆ. ಏನು ಸಂಚಾರ ನಿಯಮಗಳ ಪಾಲನೆ ಮಾಡಿದ್ರೆ ಯಾವುದೇ ರೀತಿ ಅಪಘಾತಗಳಿಂದ ಆಗ್ತಕ್ಕಂಥ ದೃಶ್ಯಗಳನ್ನ, ಅಪಘಾತಗಳಾಗತಕ್ಕಂಥ ತೊಂದರೆಗಳನ್ನು ನಾವು ತಪ್ಪಿಸೋದು. ಹಾಗಾಗಿ ಏನು ನಮ್ಮ ಸಂಚಾರ ನಿಯಮ ಇದೆ ಅದು ದಯಮಾಡಿ ಪಾಲಿಸಿ. ಯಾಕೆಂದರೆ ಒಂದು ಸ್ವರ್ಗದಲ್ಲಿ ನಾವು ನೋಡಿದಂಗೆ ಅಷ್ಟು ಅಪಘಾತಗಳು ಸಾಗಾಗ್ತಾ ಇದೆ. ಹಾಗಾಗಿ ಆಗ್ತಿರ್ಬೋದು. ಅದು ಏನಾಗುತ್ತೆ, ನಮಗೆ ಬೇರೆ ನೋಡಿದ್ರೆ 10 ಜನ 20 ಜನ 30 ಜನ 20 ಜನ ಅಷ್ಟೇ ಅಂಕಿಅಂಶ ಅನ್ಬೋದು. ಬಟ್ ಅವ್ನು ಸತ್ತಿರೋದು ಮನೆಗೆ ಗೊತ್ತಾಗುತ್ತೆ ಅಷ್ಟು ವ್ಯಾಲ್ಯೂ ಏನಿದೆ ಅಂತ. ಅವ್ನು ಸತ್ತಿರೋದು ಮನೆಗೆ ಅವ್ರು ಸಹಾಯ ತಂದು ಅವ್ರು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನು ಯಾವುದೇ ರೀತಿ ಅವಕಾಶ ಕೊಡಬೇಡಿ. ಹಾಗಾಗಿ ಎಲ್ಲರೂ ಕೂಡ ನಾವು ಜನರಿಗೆ ಏನಂತ ಏನು ಕಾನೂನು ಅರಿವು ಮೂಡಿಸ್ತೀವಿ, ಹೆಲ್ಮೆಟ್ ಅನ್ನೋ ಉದ್ದೇಶ ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶ ಮಾತ್ರ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಯಾಕೆ ಹೆಲ್ಮೆಟ್ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳ ಕಾಯ್ದೆ ಕೂಡ ತಲೆಯಿಂದ ಪ್ರತಿಯೊಂದು ನರಗಳು, ಪ್ರತಿಯೊಂದು ದೇಹದ ಅಂಗಗಳು ಕೂಡ ಹಾಗಾಗಿ ಸರ್ ಈ ಕಡೆ ನಾವೆಲ್ಲರಿಗೂ ತಿಳಿಸೋದು. ಬಟ್ ಏನಾಗ್ತಿದೆ, ಜನಗಳ ತಲೆಯಲ್ಲಿ ಏನಿದೆ ಅಂದರೆ ಪೊಲೀಸರು ಫೈನ್ ಕಟ್ಕೊಳ್ತಾರೆ, ಅದಕ್ಕೋಸ್ಕರ ನಾವು ಹೆಲ್ಮೆಟ್ ಹಾಕೋ ಕಾನ್ಸೆಪ್ಟ್ ಇದೆ. ದಯವಿಟ್ಟು ನೀವು ಪೊಲೀಸರು 500 ರೂಪಾಯಿಗಿಂತ ನಿಮ್ಮ ಜೀವ ದೊಡ್ಡದು. ಯಾಕಂದರೆ ನೀವು ನಿಮ್ಮ ಮನೆಗೆ ನೀವೇ ಮುಖ್ಯಸ್ಥರಾಗಿರ್ತೀರ, ನೀವೇ ಮಕ್ಕಳಾಗಿರ್ತೀರ, ನೀವು ತಂದೆ ತಾಯಿ ನೋಡ್ಕೊಳ್ಬೋದು, ನಿಮ್ಮ ಮಕ್ಕಳು ನೋಡ್ಕೊಳ್ಬೇಕಾಗುತ್ತೆ. ಜೀವ ಒಂದ್ಸಲ ಜೀವ ಮತ್ತು ಬರೋದಿಲ್ಲ. ಯಾಕೆಂದರೆ 500 ರೂಪಾಯಿ ದೊಡ್ಡದಲ್ಲ. ಯಾಕಂದರೆ ಪೊಲೀಸರು ಫೈನ್ ಹಾಕೋದು ಏನು ನೀವು ಜಾಗೃತಿ ಮೂಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಫೈನ್ ಹಾಕ್ತೀವಿ ಬಿಟ್ಟರೆ ಬೇರೆ ಉದ್ದೇಶ ಫೈನ್ ಹಾಕೋದಿಲ್ಲ. ಸೊ ಏನಾಗುತ್ತೆ, ನಿಮ್ಮ ಸೇಫ್ಟಿ, ಪೊಲೀಸರಿಗೆ ಏನು ಅಲ್ಟಿಮೇಟ್ಲಿ ಎಲ್ಲರ ಸೇಫ್ಟಿ ಅಷ್ಟು ಕೇರ್ ಅಂತ ಬಿಟ್ಟರೆ ಈಗ ನಾರ್ಮಲಾಗಿ ಹೇಳಿ ಯಾರು ಕೇಳೋದಿಲ್ಲ. ಹೆಲ್ಮೆಟ್ ಹೇಳಿದ್ರು ಕೂಡ 3 ಸಲ ಹಂಗೆ ಹೋಗ್ತೀರಾ. ಸೊ ಆ ಉದ್ದೇಶಕ್ಕೋಸ್ಕರ ಫೈನ್ ಹಾಕಿ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ನೀವು ಜಾಗೃತಿ ಬಿಟ್ಟರೆ ನೀವು ಕೈ ಮುರಿದು ಸಮಸ್ಯೆ, ಫ್ರ್ಯಾಕ್ಚರ್ ಉಳ್ಕೋಬೋದು, ಕಾಲು ಮುರಿದು ಉಳ್ಕೋಬೋದು, ತಲೆ ಡ್ಯಾಮೇಜ್ ಆದರೆ ಯಾವುದೇ ಕಾರಣಕ್ಕೂ ಉಳ್ಕೊಳ್ಳಲ್ಲ. ಸೊ ಇದು ಸಂಬಂಧಪಟ್ಟ ಒಂದೇ ಒಂದು ಎಕ್ಸಾಂಪಲ್ ನಮ್ಮ ಸರ್ವಿಸ್ಕೊಂಡು ತೋರಿಸ್ತಾರೆ, ಜಸ್ಟ್ ಅಬ್ಸರ್ವ್ ಮಾಡಿ. ಯಾಕಂದರೆ ಹೆಲ್ಮೆಟ್ ಯಾಕೆ ಮುಖ್ಯ ಅನ್ನೋದನ್ನ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದು ಒಂದು ಅವ್ರ ತಲೆ ಅಂತ ತಿಳ್ಕೊಂಡ್ರೆ ಇದು ನಮ್ಮ ಮನುಷ್ಯನ ತಲೆ. ಹೆಲ್ಮೆಟ್ ನೀವು ಡೆಮೋಗೋಸ್ಕರ ತೋರಿಸ್ತಾ ಇರೋದು. ಹೆಲ್ಮೆಟ್ ಇರುತ್ತೆ, ನಾವು ತಲೆ ಬೈಕ್ ರೈಡ್ ಮಾಡ್ತಾ ಇರ್ತೀವಿ. ಹೆಂಗಾಗುತ್ತೆ ಅಂತ ಹೇಳಿ ನೋಡಿ, ಇದು ನಿಮ್ಮ ವಿತೌಟ್ ಹೆಲ್ಮೆಟ್ ತಲೆ ಏನಾಗುತ್ತೆ ಅಂದರೆ ಎಲ್ಲ ನಿಮಗೆ ಗೊತ್ತಾಗಲ್ಲ. ಕೆಲವೊಂದ್ಸಲ ದೂರ ಹೊಡೆದಾಗುತ್ತೆ, ಕೆಲವೊಂದ್ಸಲ ಒಳಗೆ ಹಿಂಗೆಲ್ಲ ಬ್ಲೀಡಿಂಗ್ ಆಗುತ್ತೆ. ನೋಡಿ ಏನಿದೆಲ್ಲ ಬ್ಲೀಡಿಂಗ್ ಲೆಕ್ಕಲ್ ಆಗುತ್ತೆ. ಸೊ ಹಾಗಾಗಿ ವಿತೌಟ್ ಹೆಲ್ಮೆಟ್ ಇದು ಮತ್ತೆ ಬಿಟ್ಟು ಕಲ್ಲಂಗಡಿ ನಮ್ಮ ತಲೆನೇ. ಸೊ ಹಾಗಾಗಿ ಹೆಲ್ಮೆಟ್ ಕಡ್ಡಾಯ ತೋರಿಸಿ ನೋಡಿ. ಈಗ ವಿತೌಟ್ ಹೆಲ್ಮೆಟ್ ಹೆಲ್ಮೆಟ್ ಹಾಕಿ ತಲೆ ಒಳಗೆ ಹೆಲ್ಮೆಟ್ ಇದೆ. ನೀವು ಬಿದ್ದರೆ ನಿಮ್ಮ ಕುತ್ತಿಗೆ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ನಾನು ಹಿಂಗೆ ಬಿಡ್ತೀನಿ, ಹೆಲ್ಮೆಟ್ ಹೊಡೆದೋಯ್ತು ನೋಡಿ. ಕಲ್ಲಂಗಡಿ ಹೌದಾ? ಇದು ನಿಮ್ಮ ತಲೆ ಅಲ್ವಾ? ಸೊ ಇದು ನಿಮ್ಮ ತಲೆ ಯಾವುದೇ ಕಾರಣಕ್ಕೂ ನೋಡಿ ಸ್ಕ್ರಾಚಸ್ ಆಗುತ್ತೆ, ನಿಮಗೆ ಜೀವ ಉಳಿಯುತ್ತೆ. ಸೊ ಹಾಗಾಗಿ ದಯಮಾಡಿ ಹೆಲ್ಮೆಟ್ ಬಿಡೋದಕ್ಕೆ ವಿತೌಟ್ ಹೆಲ್ಮೆಟ್ರಿಂದ ಆಗಿರ್ತಕ್ಕಂಥ ನಿಮಗೆ ಪ್ರಭಾವ, ವಿತ್ ಹೆಲ್ಮೆಟ್ರಿಂದ ಕೂಡ ನಿಮ್ಗೆ ಏನಿದೆ ನೋಡಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಹೆಲ್ಮೆಟ್ ಸಣ್ಣ ಪುಟ್ಟ ಸ್ಕ್ರಾಚ್ ಆಗ್ತಾ ಬಿಟ್ರೆ, ತಲೆಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ ಅಷ್ಟು ಬಿಟ್ಟರೆ ಮತ್ತೇನು ಸಮಸ್ಯೆ ಆಗಿಲ್ಲ. ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ. ಅರ್ಥ ಆಗ್ತಿದೆಯಲ್ಲ? ಹಾಂ, ಎಲ್ಲ ನಮ್ಮ ಜೊತೆ ಒಂದೆಲ್ಲ ಸ್ಲೋಗನ್ ಹೇಳ್ತೀರಾ? ಹಾಂ, ಎಲ್ಲರೂ ಸೇರ್ತೀರಲ್ಲ? ಎಲ್ಲರೂ ಹೆಲ್ಮೆಟ್ ಧರಿಸಿ, ಜೀವ ಉಳಿಸಿ, ಸಂಚಾರ ನಿಯಮ ಪಾಲಿಸಿ, ಪೊಲೀಸರೊಂದಿಗೆ ಸಹಕರಿಸಿ. ಥ್ಯಾಂಕ್ ಯು. ಗಾಡಿಯಲ್ಲಿ ಡಿಜಿಲಾಕರ್ ಅಂತ ಒಂದು ಆ್ಯಪ್ ಬಂದಿದೆ, ಗೊತ್ತಿಲ್ಲ? ಅದರಲ್ಲಿ ನೀವು RC, DL, ಇನ್ಶೂರೆನ್ಸ್ ಇವು 3 ಕಾಪಿನ ಇಟ್ಕೋಬೋದು. ಅದು ಮಾತ್ರ ವ್ಯಾಲಿಡ್. ಕೆಲವು ಸಲ ಜೆರಾಕ್ಸು, ವಾಟ್ಸಪ್ ತೋರಿಸೋದು ಅದೆಲ್ಲ ವ್ಯಾಲಿಡ್ ಇಲ್ಲ. ಆದರೂ ಸಹಿತ ನಾವು ಕೆಲವು ಟೈಮ್ ಬಿಟ್ಟು ಕಳಿಸ್ತೀವಿ. ಆಮೇಲೆ ನೀವು ನೋಡಿರ್ಬೋದು, ನಾವು ವಿತೌಟ್ ಹೆಲ್ಮೆಟ್ ಇದ್ದವ್ರನ್ನಷ್ಟೇ ಟಾರ್ಗೆಟ್ ಮಾಡಿ ಇಡ್ತೀವಿ. ಹೆಲ್ಮೆಟ್ ಹಾಕಿ ಬಂದರೆ ಕೆಲವು ಡಾಕ್ಯುಮೆಂಟ್ಸ್ ಸಹಿತ ನಾವು ಚೆಕ್ ಮಾಡಲ್ಲ. ಅದು ಹಳೆ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಅಂದರೆ ಎಷ್ಟು ಅಟ್ಯಾಚ್ ಆಗಿರುತ್ತೆ.
ಮ್ಯಾಕ್ಸಿಮಮ್ ಜನ ಹೆಲ್ಮೆಟ್ ಇಲ್ಲದೇ ಡೆತ್ ಆಗೋದು. ನೀವು ಹಾಸ್ಪಿಟಲ್ ಆಕ್ಸಿಡೆಂಟ್ ಮೊನ್ನೆ ರೀಸೆಂಟಾಗಿ 1 ತಿಂಗಳಾಯ್ತು ಅವನು ಹೆಡ್ ಇಂಜುರಿ ಆಗಿ. ಹೆಲ್ಮೆಟ್ ಇದ್ರೆ ಬಂದು ಅವನು ಇವತ್ತು ಕೋಮಾ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಇವತ್ತಿಗೆ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳೋದು, ಹೆಲ್ಮೆಟ್ ಇದ್ರೆ ಅಟ್ಲೀಸ್ಟ್ ನಮ್ಮ ತಲೆ ಹೊಡೆದ್ರೆ ಮನುಷ್ಯ ಅವನ ಫ್ಯಾಮಿಲಿಗೆ ಮಕ್ಕಳು ಚಿಕ್ಕವು ಇದ್ದಾವೆ. ಅವನು ಇವತ್ತು ಲೈಫ್ ಫ್ಯಾಮಿಲಿ ಭಾಳ ಕಷ್ಟದಲ್ಲಿದೆ. ಅದು ಅಲ್ಲದೆ ಅವನು ಇನ್ಶೂರೆನ್ಸ್ ಸಹಿತ ಅಮೌಂಟ್ ಇಲ್ಲ. ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಹಣ ನಿಮಗೆ ಆಕ್ಸಿಡೆಂಟ್ ಆದರೆ ಕವರ್ ಆಗಲ್ಲ. ನೀವೇನಾದರೂ ಬೇರೆಯವನಿಗೆ ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಮ ಗಾಡಿದ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವೇ ಕೈಯಿಂದ ತುಂಬ ಕೊಡ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಇರೋದೇ ಇಲ್ಲ. ಭಾಳಷ್ಟು ಜನಕ್ಕೆ ಪೊಲೀಸ್ನ ಕೈ ಹಾಕಿ ಮಾಡ್ತಾ ಮಾಡ್ತೀರಿ, ಇನ್ನೂ ಸ್ಪೀಡ್ ಆಗ್ತೀರಿ. ಹೋಗಿ ಮುಂದ್ಗಡೆ ಡಿವೈಡರ್ ಹೊಡೆದ್ರೆ 500 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಉಳ್ಸಕ್ಕೆ ಹೋಗಿ ನಿಮ್ಮ ತಲೆ ಹೋಯ್ತು, ಕಾಲು ಹೋಯ್ತು ಅಂದರೆ ಲಕ್ಷಗಟ್ಟಲೆ ಕಳಿತೀರಿ. ಅದು ಜೀವನ ಹೋಯ್ತು ಅಂದರೆ. ಹಾಗಾಗಿ ದಯವಿಟ್ಟು ಗಾಡಿ ಓಡಿ ಕಳಿಸ್ತೀನಿ ಅಂದರೆ ನಮ್ಮ ಇನ್ಶೂರೆನ್ಸ್ ಇದೆಯಾ ವರ್ಷ ಚೆಕ್ ಮಾಡ್ಬೋದು. ಹೆಚ್ಚಂದರೆ 500 ರಿಂದ 1000 ರೂಪಾಯಿ ಕಟ್ಕೊಡ್ಬೋದು. 2 ವೀಲರಿಗೆ ಮ್ಯಾಕ್ಸಿಮಮ್ 1 ರಿಂದ 1.5 ಸಾವಿರ. ಅದಾದಮೇಲೆ ನಿಮಗೆ ಈ ಥರ್ಡ್ ಪಾರ್ಟಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಬರುತ್ತೆ. ನೀವು ನೋಡಿ, ಆಮೇಲೆ ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನಂತ ನಮಗೆ ಗೊತ್ತಿಲ್ಲ ಅನ್ಸುತ್ತೆ ಕೆಲವರಿಗೆ. ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ನಾನು ವಾಹನ ಚಲಾಯಿಸ್ತಾ ಇದ್ದೀನಿ, ನಾನು ಇನ್ನೊಬ್ಬರಿಗೆ ಹಿಟ್ ಮಾಡಿದ್ರೆ ಪ್ರಾಪರ್ಟಿಗೆ ಅಥವಾ ವೆಹಿಕಲ್ ಡ್ಯಾಮೇಜ್ ಮಾಡಿದ್ರೆ ಅದು ಇನ್ಶೂರೆನ್ಸ್ ಕಂಪ್ನಿ ನನ್ನ ಪರವಾಗಿ ಅಮೌಂಟನ್ನು ಅವ್ರಿಗೆ ಕೊಡೋದಕ್ಕೆ. ಫಸ್ಟ್ ಪಾರ್ಟಿ ಅಂತ ಹೇಳಿದ್ರೆ ನಾನು ಸೆಲ್ಫ್ ಎಲ್ಲರೂ ಬೇಕಾಗಿದೆ ಅವರು ಕ್ಲೈಮ್ ಆಗ್ಬೇಕಲ್ಲ. ಅಂಥ ಟೈಮಲ್ಲಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. 2 ವೀಲರಿಗೆ ಥರ್ಡ್ ಪಾರ್ಟಿ 700 ರೂಪಾಯಿ ಇದೆ. ಫಸ್ಟ್ ಪಾರ್ಟಿ ಸೇಫ್ ತೊಗೊಂಡ್ರೆ ಕಾಂಪ್ರಿಹೆನ್ಸಿವ್ ಅಂತ ಹೇಳ್ತೀವಿ, ಅದನ್ನು ತೊಗೊಂಡ್ರೆ ನಿಮಗೆ 1000 ರೂಪಾಯಿ ಆಗ್ಬೋದು. ಅವೆರಡು ತೊಗೊಂಡ್ರೆ ಏನು ಅನುಕೂಲ, ನೀವೆಲ್ಲರೂ ಸೆಲ್ಫಾಗಿ ಎಲ್ಲ ಟೈಮು ಸರಿ ಇಲ್ಲ, ರೋಡೇ ಸರಿ ಇಲ್ಲದೆ ಇರ್ಬೋದು ಅಥವಾ ವೆದರ್ ಕಂಡೀಷನ್ ಸರಿ ಇಲ್ಲದೆ ಸ್ಲಿಪ್ ಆಗಿ ಬಿಡ್ಬೋದು. ಅಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ 15 ಲಕ್ಷ ರೂಪಾಯಿ ಪರ್ಸನಲ್ ಆಕ್ಸಿಡೆಂಟ್ ಕವರೇಜ್ ಅಂತ ಇರುತ್ತೆ. ನೀವು ಆ ಕಂಡೀಷನಲ್ಲಿ ಫಸ್ಟ್ ಏನು ಹೊಸ ಗಾಡಿ ತೊಗೊಂಡ್ರೆ ಅದಕ್ಕೆ 1% ಕವರ್ ಆಗುತ್ತೆ. ನಿಮಗೆ ಲಾಸ್ಟ್ 5 ಇಯರ್ಸ್ಗೆ ನಿಮಗೆ ಥರ್ಡ್ ಪಾರ್ಟಿ ಕೊಡ್ತಾರೆ. ನೀವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ತಾ ಹೋದರೆ ನಿಮಗೆ ಒಂದು ಸೆಕ್ಯೂರ್. ಆಮೇಲೆ ಥರ್ಡ್ ಪಾರ್ಟಿ ಹೊಡೆದ್ರೆ ಏನಾದ್ರು ಬೇರೆ ಹೊಡೆದ್ರೆ ಅದು ಅಡಿಷನಲ್ ಆಗಿ ಕವರ್ ಆಗುತ್ತೆ. ನಿಮಗೆ ಅಂದರೆ ತಲೆ ಹೊಡೆದ್ರೆ ನಮ್ಮ ಜೀವ ಉಳಿಯುತ್ತೆ, ಜೀವ ಹೊಡೆದ್ರೆ ನಮ್ಮ ಫ್ಯಾಮಿಲಿ ಉಳಿಯುತ್ತೆ. ಹಾಗಾಗಿ ಹೆಲ್ಮೆಟ್ ಹಾಕಿ. ಇನ್ನೊಂದು ಈ ಸಿಟಿಯಲ್ಲಿ ನಾವು ನೋಡ್ತಿದ್ದೀವಿ, ಸಣ್ಣ ಮಕ್ಕಳು 0 ಏಜಿಗೆ ಗಾಡಿ ಓಡಿಸೋದು. ಅದಕ್ಕೆ ಎಷ್ಟು ದಂಡ ಇದೆ ಅಂದರೆ 25,000 ರೂಪಾಯಿ ದಂಡ ಮಾಡಿದ್ರೆ ಅಂದರೆ ಅವ್ನು ಜೈಲಿಗೆ ಹೋಗಲ್ಲ, ಅವ್ನು ಮನೆಗೆ ಇರ್ತಾನೆ. ಅವ್ರ ತಂದೆ ತಾಯಿ ಜೈಲಿಗೆ ಹೋಗ್ಬೇಕು. ಈಗ ರೀಸೆಂಟಾಗಿ ಬಿಜಾಪುರ ಬಾಗಲಕೋಟೆಯಲ್ಲಿ ಒಂದು ಲೆಕ್ಚರಿಗೆ ಅವನು ಮೈನರು ಬೈಕ್ ಕೊಡ್ತಾರೆ, ಆಕ್ಸಿಡೆಂಟ್ ಮಾಡಿ ಅವ್ನು ಲೆಕ್ಚರ್ ಡೆತ್ ಆಗ್ತಾರೆ. ಆವಾಗ 3 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು. ಅವ್ರ ಫ್ಯಾಮಿಲಿ ಇನ್ಕಮ್ ಇರೋದು 1 ಎಕರೆ ಜಮೀನು ಇರುತ್ತೆ, ಅದನ್ನು ಸಹಿತ ಕೋರ್ಟ್ರು ಹರಾಜಾಗುತ್ತೆ. ನೆಕ್ಸ್ಟ್ ಅದು ಸಾಕಾಗದೇ ಇದ್ದಾಗ ತಂದೆ ತಾಯಿಗೆ ಜೈಲು ವಾಸ ಇಬ್ಬರಿಗೂ. ಸೊ ಇಷ್ಟೆಲ್ಲ ಸಮಸ್ಯೆ ಆಗೋದು ಯಾವಾಗ ನಮ್ಮದು ಇನ್ಶೂರೆನ್ಸ್ ಇಲ್ಲದೆ ಇರೋದು. 1,000 ರೂಪಾಯಿ ಅವ್ರು ಖರ್ಚು ಮಾಡಿದೆ ಮತ್ತು ಮೈನರಿಗೆ ಬೈಕ್ ಕೊಟ್ಟಿರೋದು. ಬಿಲೋ 18 ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋಂಗಿಲ್ಲ. 18+ ಇದ್ದವರು ನೀವು DL ಮಾಡಿಸ್ಕೋಬೇಕು. ಫಸ್ಟ್ ನಿಮಗೆ LLR ಮಾಡಿಸ್ತಾರೆ, ಒಂದು 15 ಕ್ವಶನ್ ಇರುತ್ತೆ, ಅದರಲ್ಲಿ 11 ಕ್ವಶನ್ಗೆ ಆನ್ಸರ್ ಸರಿ ಆದರೆ LLR ನಿಮ್ಮದು ರೆಡಿ ಆಗುತ್ತೆ. ಅದಾದಮೇಲೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟಿಗೆ 1000 ಹೋಗ್ತೀವಿ. ನೀವು ಡ್ರೈವಿಂಗ್ ಟೆಸ್ಟ್ ಪಾಸ್ ಆದರೆ ಒಂದು 2,500-3,000 ರೂಪಾಯಿ 1,000 ರೂಪಾಯಿನ 2 ವೀಲರ್ ಫೀಸ್ ಇದೆ. ಹೆಚ್ಚು ಅಂದರೆ ನಿಮ್ಗೆ 2,500-3,000 ರೂಪಾಯಿ ಎಲ್ಲ ಓಡಾಟದ ಖರ್ಚು ಇರುತ್ತೆ. 3,000 ರೂಪಾಯಿ DL ಮಾಡಿಸ್ತೀವಿ. ನಿಮಗೆ ವ್ಯಾಲಿಡ್ DL ಇತ್ತಂತ ಹೇಳಿದ್ರೆ, ಒಂದು ಇನ್ಶೂರೆನ್ಸ್ ಇತ್ತಂತ ಹೇಳಿದ್ರೆ ನಿಮ್ಮನ್ನು ಯಾರಾದರೂ ಟಚ್ ಮಾಡ್ತಾರಾ ವಿತೌಟ್ ಹೆಲ್ಮೆಟ್ ತೊಗೊಂಡೋದ್ರೆ? ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋರಿಗೆ ನಾವು ಯಾರು ಹಿಡಿತೀವ? ನಾವು ನೋಡಿ ತಂಡ ಅವ್ರಿಗೆ ಫೈನ್ ಹಾಕ್ತೀವಿ, ಇನ್ನು ರಂಗನಾಥನ ದೊಡ್ಡಲ್ಲಿ ಫೈನ್ ಹಾಕ್ತೀವಿ. ಎಲ್ಲ ಒಂದು ನಂಬರ್ ಪ್ಲೇಟ್ ಇರೋಲ್ಲ, ಇಲ್ಲ ಅವ್ರದ್ದು ಹೆಲ್ಮೆಟ್ ಇರೋಲ್ಲ, ಇಲ್ಲ ಇನ್ಶೂರೆನ್ಸ್ ಅವ್ರಿಗೆ ಲ್ಯಾಪ್ಸ್ ಆಗಿರೋದೇ ಗೊತ್ತಿರೋಲ್ಲ. ಆಮೇಲೆ ಇನ್ನೊಂದು ಎಮಿಷನ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಅದು 620 ಒಂದ್ಸಲ ರಿನ್ಯೂವಲ್ ಆಗುತ್ತೆ. ಅದೊಂದು 60 ರೂಪಾಯಿ ಇರುತ್ತೆ, ಅದನ್ನು ಒಂದು ಮಾಡಿಸಿದ್ದೀವಿ ನಾವು. ಆಮೇಲೆ ಗಾಡಿದು 15 ಇಯರ್ಸಿಗೆ ನಿಮ್ಮದು ಫಿಟ್ನೆಸ್ ಮುಗಿಯುತ್ತೆ. ನಮ್ಮ ಇಂಡಿಯಾದಲ್ಲಿ 15 ಇಯರ್ಸಿಗೆ ಒಂದು ಗಾಡಿಯ ಒಂದು ಫಿಟ್ನೆಸ್ ಇರುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಬೇಕಂದ್ರೆ ನೀವು ಫೈನ್ ಕಟ್ಟಿ ಸರಿ ಇದೆ ಅಂತೇಳಿ RTO ಇಂದ ಇನ್ಸ್ಪೆಕ್ಷನ್ ಮಾಡ್ತೀವಿ. ಮತ್ತು ಇಯರ್ಲಿ ನೀವು RTO ಇಂದ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಇನ್ನೊಂದು ನಾವು ನೋಡ್ತೀವಿ, ಕಾಲೇಜ್ ಹುಡುಗರು 2-3 ಜನ ಗಾಡಿ ಓಡಿಸ್ತಿರ್ತಾರೆ. ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಮಕ್ಕಳು ಏನು ನಡೆದೋದ್ರೆ ಆರಾಮಾಗಿ ಪಾಸ್ ಮಾಡ್ತಾರೆ. ಬಟ್ ಯಾರು ಆ ಥರ ಮಾಡಲ್ಲ. ನನ್ನ ಮಗ ಬೇಗ ಬರಲಿ ಬೇಗ ಮೈಕ್ ಕೊಡ್ತಾರೆ. ಬಟ್ ಅದು ಬರ್ತಾ ಒಬ್ಬನೇ ಬರ್ತಾರೆ, ಬಸ್ ಸ್ಟ್ಯಾಂಡಿಗೆ ಬರ್ತಾ 3 ಜನ ಆಗ್ತಾರೆ. ಏರಲ್ಲಿ ಹೋಗ್ತಾ ವೀಲಿಂಗ್ ಆಗ್ತದೆ. ಅದೆಲ್ಲ ನೀವು ಅಬ್ಸರ್ವ್ ಮಾಡಿರಲ್ಲ. ಅದಕ್ಕಾಗಿ ಬೈಕ್ ಕೊಡಬೇಕಾದ್ರೂ ಯೋಚನೆ ಮಾಡಿ ಹೋಗ್ತಾರೆ. ನಿಮಗೆ ಮನೆ ಬೇಗ ಬರ್ಬೋದು ಅಥವಾ ಅವನಿಗೆ ಖುಷಿ ಕೊಡ್ಬೋದು, ಬಟ್ ಜೀವ ಹೋಯ್ತು ಅಂತ ಯಾರೂ ವಾಪಸ್ ಕೊಡ್ತಲ್ಲ. ಅದು ಬಿಟ್ಟು ನಿಮಗೇನಾದ್ರು ನಾವು ಹೇಳಿದ್ರಲ್ಲಿ ಡೌಟ್ ಇದ್ದು ತಾವು ಕೇಳ್ಬೋದು. ಇನ್ನೊಂದು, ಮೊಬೈಲ್ ಫೋನ್ ಯೂಸ್ ಮಾಡಿದರೆ ಒಂದು ಸೈಡಿಗೆ ಅವರಿಗೆ ರೋಡಲ್ಲೇ ಇರಲ್ಲ, ಅವರು ಅದೇ ಜ್ಞಾನದಲ್ಲಿರ್ತಾರೆ.
ಸಡನ್ನಾಗಿ ಯಾವನೋ ಒಬ್ಬರು ಸ್ಪೀಡ್ ಬಂದ, ನೀವು ಮೊಬೈಲ್ ಫ್ಯಾನ್ದಲ್ಲಿ ಇರ್ತೀರಿ, ಅವನು ಇರ್ತೀರಿ, ಬಟ್ ಅವನು ಹೊಡೆದ ಅಂದರೆ ಅದು ಸಹಿತ ಡೆತ್ತಾಗುತ್ತೆ. ಮೊಬೈಲ್ ಫೋನ್ ರೈಡಿಗೆ 1,000 ಫೈನ್ ಇದೆ. ಆಮೇಲೆ DL ಕ್ಯಾನ್ಸಲೇಷನ್ ಬರೆಯೋ ಪವರ್ ಇದೆ ನಮಗೆ. ನಾವು ಬರೆದ್ರೆ ನಿಮಗೂ 6 ಮಂತು ಅಥವಾ 1 ಇಯರು DL ಕ್ಯಾನ್ಸಲ್ ಆಗುತ್ತೆ. ಏನು ಸಂಚಾರ ನಿಯಮಗಳನ್ನು ಪಾಲಿಸದೆ ಮಾಡಿದ್ರೆ ಯಾವುದೇ ರೀತಿ ಅಪಘಾತಗಳಿಂದ ಆಗ್ತಕ್ಕಂಥ ದೃಶ್ಯಗಳನ್ನ, ಅಪಘಾತಗಳಾಗತಕ್ಕಂಥ ತೊಂದರೆಗಳನ್ನು ನಾವು ತಪ್ಪಿಸೋದು. ಹಾಗಾಗಿ ಏನು ನಮ್ಮ ಸಂಚಾರ ನಿಯಮ ಇದೆ ಅದು ದಯಮಾಡಿ ಪಾಲಿಸಿ. ಯಾಕೆಂದರೆ ಒಂದು ಸ್ವರ್ಗದಲ್ಲಿ ನಾವು ನೋಡಿದಂತೆ ಅಷ್ಟು ಅಪಘಾತಗಳು ಸಾಗುತ್ತಾ ಇದೆ. ಹಾಗಾಗಿ ಉದಾಗ್ತಿರ್ಬೋದು. ಅದು ಏನಾಗುತ್ತೆ, ನಮಗೆ ಬೇರೆ ನೋಡಿದ್ರೆ 10 ಜನ 20 ಜನ 30 ಜನ 10 ಜನ ಅಷ್ಟೇ ಅಂಕಿಅಂಶ ಅನ್ಬೋದು. ಬಟ್ ಅವ್ನು ಸತ್ತಿರೋರ ಮನೆಗೆ ಗೊತ್ತಾಗುತ್ತೆ ಅಷ್ಟು ವ್ಯಾಲ್ಯೂ ಏನಿದೆ ಅಂತ. ಅವ್ರು ಸತ್ತಿರೋರ ಮನೆಗೆ ಅವ್ರು ಸಹಾಯ ತಂತ ಅವ್ರು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನು ಯಾವುದೇ ರೀತಿ ಅವಕಾಶ ಕೊಡಬೇಡಿ. ಹಾಗಾಗಿ ಎಲ್ಲರೂ ಕೂಡ ಈಗ ಅದಕ್ಕೆ ಲೈವ್ ಎಕ್ಸಾಂಪಲ್ ತೋರಿಸ್ತಾರೆ. ನಮ್ಮ ಮ್ಯಾನೇಜ್ ರೆಕಾರ್ಡ್ ಮಾಡ್ರಿ ಎಲ್ಲರೂ ಕಾಣುತ್ತಾ